ಸಿಂಪಲ್ ರೆಸಿಪಿ ಆದ್ರೂ ಕೂಡ ನಾನು ಮಾಡ್ಕೊಂಡು ತಿಂದು ಆಲೆ ಇದನ್ನು ಮಿನಿಮಮ್ ಅಂದರೂ ಒಂದು ವರ್ಷನೇ ಆಗೋಗ್ಬಿಟ್ಟಿತ್ತು. ಇವತ್ತು ಸಂಡೇ ಸ್ಪೆಷಲ್ ಮಾಡ್ತಾ ಇರೋದೇ ನಾನು ಇವತ್ತು ಎಗ್ ಬುರ್ಜಿ ಮೊಟ್ಟೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಇದೆಷ್ಟು ಸಿಂಪಲ್ ರೆಸಿಪಿ ಅಂತಂದರೆ ಅಷ್ಟು ಸಿಂಪಲ್ ರೆಸಿಪಿ. ಬರೀ ಈರುಳ್ಳಿ ಒಂದು ಹಚ್ಕೊಂಡು ಮೆಣಸಿನ್ಕಾಯಿ ಜೊತೆಗೆ ಕರಿಬೇವಿದ್ರೆ ಅಷ್ಟೇ ಸಾಕು. ಸ್ವಲ್ಪ ಉಪ್ಪು, ಅರಿಶಿನ, ಪೆಪ್ಪರ್ ಪುಡಿ ಇಷ್ಟಿದ್ರೆ ಸಾಕು, ಆಲೆ ರೆಡಿಯಾಗಿ ಹೋಗ್ಬಿಡುತ್ತೆ. ಎಲ್ಲರೂ ಮಾಡೋ ಥರನೇ ನಾನು ಮಾಡ್ತಾ ಇರೋದು. ಒಂಥರ ಏನೋ ಡಿಫ್ರೆಂಟ್ ರೆಸಿಪಿ ಅಂತ ಏನು ಹೇಳ್ತಾ ಇಲ್ಲ ನಾನು. ತುಂಬ ಅಂದರೆ ತುಂಬ ಸುಲಭನೂ ಇದೆ. ನಾನು ಇದನ್ನು ಇವತ್ತು ನಾನು ಸಂಡೇ ಸ್ಪೆಷಲ್ ಮಾಡ್ಕೊಂಡಿರೋದು, ಅದನ್ನೇ ತೋರಿಸ್ತಾ ಇದ್ದೀನಿ. ನೋಡಿ ಮಾಡೋದು ಯಾವ ರೀತಿ ಅಂತಲೂ ತೋರಿಸ್ತೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ತೊಳೆದು ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಹಸಿಮೆಣ್ಸಿನ್ಕಾಯಿ ಒಂದು 8ರಿಂದ 9 ಹಸಿಮೆಣ್ಸಿನ್ಕಾಯಿ, ಒಂದು 10 ಹಸಿಮೆಣ್ಸಿನ್ಕಾಯಿ ಅಂದ್ಕೊಳ್ಳಿ. ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಳಿ. ನಾನು ಮಾಡಿರೋದು ಈ ಥರ. ಅಂದರೆ ನನ್ನ ಮೊಟ್ಟೆದೇನಂತ ಇದೇನಿಲ್ಲ ರೆಸಿಪಿ ಇದು. ಏನಪ್ಪ ಅಂತಂದರೆ ಇದು ಇಷ್ಟು ಸಿಂಪಲ್ ರೆಸಿಪಿ ಅಂತ ಅನಿಸ್ಬೋದು. ನಾನು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ, ನಮಗೆ ಏನು ಮಾಡ್ಕೊಂಡಿದ್ದೀನಿ ಅದನ್ನೇ ವಿಡಿಯೋ ಹಾಕ್ತಾ ಇದ್ದೀನಿ. ನಾನು ಮಾಡ್ಕೊಂಡಿದ್ದು ಇವತ್ತು ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಇವತ್ತು ಮೊಟ್ಟೆ ಪಲ್ಯ ಚಪಾತಿ ತಿನ್ನೋಣ ಅಂತ ಅನ್ನಿಸ್ತು, ಎಗ್ ಬುರ್ಜಿ ಚಪಾತಿ. ಅದಕ್ಕೋಸ್ಕರ ನಾನು ಇವತ್ತು ಇದನ್ನೇ ಮಾಡ್ತಾ ಇದ್ದೀನಿ. ಅದೇ ರೆಸಿಪಿನೇ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನಾನು ಇದಕ್ಕೆ ಈರುಳ್ಳಿ ಏನಿಲ್ಲ ಅಂತ ಅಂದ್ರೂ 1 kg ಅಷ್ಟು ಈರುಳ್ಳಿನ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನಾನು ಮೊಟ್ಟೆ ಸೇರಿಸೋದು ಇದಕ್ಕೆ 12ರಿಂದ 13 ಮೊಟ್ಟೆ ಹಾಕ್ಕೊಳ್ತೀನಿ. ಹಂಗಾಗಿ ನಾನು ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನಾನು 5 ಜನಕ್ಕೆ ಮತ್ತು 2 ಟೈಮ್ಗೆ ಆಗೋವಷ್ಟು ನಾನು ಮಾಡ್ಕೊಳ್ತಾ ಇರೋದು. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಕ್ವಾಂಟಿಟಿ. ಉಪ್ಪು ಕೂಡ ಹಾಕ್ಕೊಂಡ್ಬಿಡ್ತೀನಿ ಇವಾಗೇ. ಈರುಳ್ಳಿ ಹಾಕ್ದಾಗೆ ಉಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ರೆ ಬೇಗ ಈರುಳ್ಳಿ ಫ್ರೈ ಆಗೋಗ್ಬಿಡುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಏನು ಬಳಸಲ್ಲ. ನೋಡಿ ಮೊಟ್ಟೆಗಳು ಇಷ್ಟು ತೊಗೊಂಡಿದ್ದೀನಿ. ಮೊಟ್ಟೆನೆಲ್ಲ ಏನು ಮಾಡ್ತೀನಿ, ನಾನು ಫಸ್ಟೇ ಒಂದು ಬೌಲಲ್ಲಿ ಒಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಎಲ್ಲರೂ ಕೂಡ ಹಂಗೆ ಡೈರೆಕ್ಟೇ ಹಾಕ್ತಾರೆ. ನಾನು ಅವಂಗ ಮಾಡೋದಕ್ಕಿಂತ ಫಸ್ಟೇ ಒಂದೇ ಸಲ ಒಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ನೋಡಿ ಹಂಗೂ ಮೊಟ್ಟೆ ಬಿದ್ದೋಗ್ಬಿಟ್ಟಿತ್ತು ಸಿಪ್ಪೆ, ಮತ್ತೆ ತೆಗೆದುಬಿಟ್ಟು ಮತ್ತೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಅದು ಬಾಯಿಗೆ ಏನಾದರೂ ಸಿಕ್ಬಿಟ್ರೆ ಒಂಥರ ಖರ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ನಾನು ಫಸ್ಟ್ ನೋಡ್ಕೊಂಡು ತೆಗೆದು ಹಾಕ್ಬಿಟ್ಟಿದ್ದೀನಿ. ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ನಾನು ಮೊಟ್ಟೆ ಒಡೆದು ಇಟ್ಕೊಬೋದಲ್ವಾ ಅಂತ ಹೇಳಿ ಇಟ್ಕೊತಾ ಇದ್ದೀನಿ. ಅದು ಅಷ್ಟರಲ್ಲಿ ಟೈಮ್ ಇತ್ತಲ್ಲ ಅಂತೇಳಿ ನಾನು ಇದನ್ನು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನಾನು ಫುಲ್ಲು ಹೊಡ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟು 13 ಮೊಟ್ಟೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿದ್ದಾದಮೇಲೆ ನಾನು ಇವಾಗ ಇದಕ್ಕೆ ನೋಡಿ ಈರುಳ್ಳಿ ಚೆನ್ನಾಗಿ ಅಷ್ಟರಲ್ಲಿ ಫ್ರೈ ಆಗ್ತಾ ಇತ್ತು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಮತ್ತು ಪೆಪ್ಪರ್ ಪುಡಿನೂ ಹಾಕಿಬಿಟ್ಟು ನಾನು ತಿರುಗಿಸ್ಕೊಂಡು ಬರ್ತೀನಿ. ಪೆಪ್ಪರ್ ಪುಡಿ ಹಾಕಿರೋದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಇದಿಷ್ಟು ಹಾಕಿ ತಿರುಗಿಸಿ ಸ್ವಲ್ಪ ಹೊತ್ತು ಸಣ್ಣ ಮಾಡಿ ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ. ಯಾಕಪ್ಪ ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅದು ಕರ ಅಂತ ಅನ್ನಬಾರ್ದು. ಹಾಗಾಗಿ ನಾನು ಇದನ್ನು ಈ ರೀತಿಯಾಗಿ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ. ಅದಾದಮೇಲೆ ಇವಾಗ ನಾನು ಅದಕ್ಕೆ ಮೊಟ್ಟೆನೂ ಹಾಕ್ಕೊಂಡ್ಬಿಡ್ತೀನಿ. ಅಷ್ಟು ಮೊಟ್ಟೆನ ಹಾಕ್ಬಿಟ್ಟು ಏನು ಮಾಡಬೇಕು, ಚೆನ್ನಾಗಿ ತಿರುಗಿಸೋಕೆ ಹೋಗ್ಬಾರ್ದು. ಸ್ವಲ್ಪ ಜಸ್ಟ್ ಏನಪ್ಪ ಅಂದ್ರೆ ಸ್ವಲ್ಪ ತಿರುಗಿಸ್ಬಿಟ್ಟು ಹಾಗೆ ಇಡಬೇಕು. ಸ್ವಲ್ಪ ಜಾಸ್ತಿ ಉಡಿ ದಪ್ಪ ಥರ ಕಾಣುತ್ತೆ. ಹಾಗಾಗಿ ನಾನು ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಹಂಗೆ ಯೂಟ್ಯೂಬಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಗಣಿಕಾ ಕಿಚನ್ ವ್ಲಾಗ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಫೇಸ್ಬುಕ್ಕಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೋಡಿ ಮೊಟ್ಟೆ ಎಲ್ಲ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ ನಾನು. ಹಬೆನಲ್ಲಿ ಸಣ್ಣ ಉರಿ ಇಟ್ಬಿಟ್ಟು ಹಬೆನಲ್ಲಿ ಇಟ್ಟರೆ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಹೀಗೆ ತಟ್ಟೆ ಮುಚ್ಚಿ ಇಟ್ಬಿಟ್ಟಿದ್ದೀನಿ. ತಟ್ಟೆ ಮುಚ್ಚಿಟ್ಟಿದ್ದಾದಮೇಲೆ ಸ್ವಲ್ಪ ಹೊತ್ತ ಬಿಡಬೇಕು. ಅದಾದಮೇಲೆ ತಿರುಗಿಸಿ ನೋಡ್ತಾ ಇದ್ದೀರಲ್ಲ ಹೇಗೆ ಬಂದಿತ್ತು ಅಂತೇಳಿ. ತುಂಬ ಚೆನ್ನಾಗಿ ಆಗ್ತಾ ಇದೆ. ನಿಧಾನವಾಗಿ ತಿರುಗಿಸ್ತಾ ಇರಬೇಕು. ಫಾಸ್ಟಾಗಿ ತಿರುಗಿಸೋಕೆ ಹೋಗ್ಬಾರ್ದು. ಎಲ್ಲ ಒಂಥರ ಪುಡಿ ಆಗಿಬಿಡುತ್ತೆ. ಹಂಗಾಗಿ ನೋಡಿಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಹೀಗೆ ಹೆಂಗೆ ಉಬ್ಬಿ ಬರ್ತೈತೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ. ನೀವು ಒಂದ್ಸಲ ಈ ಥರ ಸಿಂಪಲ್ ರೆಸಿಪಿನೂ ಕೂಡ ನೀವು ಒಂದ್ಸಲ ಮೊಟ್ಟೆ ಪಲ್ಯ ಚಪಾತಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಹೇಳಿ ತಿಳಿಸಿ. ತುಂಬ ಅಂದರೆ ತುಂಬ ಸಿಂಪಲ್, ಏನಂತ ರಿಸ್ಕು ಇಲ್ಲ. ಹೊಸೊಬ್ರು ಕೂಡ ಮಾಡ್ಕೊಳ್ಬೋದು. ಫಸ್ಟ್ ಟೈಮ್ ಅಡುಗೆ ಮಾಡೋರು ಕೂಡ ಮಾಡಿಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಾಡೋದಕ್ಕಂತೂ ತುಂಬಾ ಈಸಿ. ಈರುಳ್ಳಿ ಹಚ್ಚೋದೊಂದೇ ಕಷ್ಟ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಮಾಡೋದಂತೂ ತುಂಬ ಅಂದರೆ ತುಂಬ ಸುಲಭ, ಏನಂತ ಇದೇನಿಲ್ಲ. ಪೆಪ್ಪರ್ ಪುಡಿ, ಅರಿಶಿನ ಪುಡಿ ಜೊತೆಗೆ ಉಪ್ಪು ಇದಿಷ್ಟು ಎಲ್ಲ ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ಸಾಕು. ಸ್ವಲ್ಪ ಏನು ಮಸಾಲೆನೂ ಹಾಕ್ಕೊಂಡಿಲ್ಲ. ಸ್ವಲ್ಪ ಸುಮ್ಮನೆ ಮೈಲ್ಡಾಗಿ ಈ ರೀತಿಯಾಗಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಖಾರ ಎಲ್ಲ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಮೊಟ್ಟೆ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಮೊಟ್ಟೆ ಪಲ್ಯ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು
ಜಸ್ಟ್ ಒಂದು 2-3 ನಿಮಿಷ ತಟ್ಟೆ ಮುಚ್ಚಿ ಇಟ್ಬಿಡ್ಬೇಕು. ಅಷ್ಟಲ್ಲೇ ಚಪಾತಿನ ಮಾಡಿಕೊಂಡು ಚಪಾತಿನೂ ಕೂಡ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಚಪಾತಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು. ನಾವು ಎಷ್ಟೋ ಒಂದು ವರ್ಷನೇ ಆಗೋಗಿತ್ತು ಆವಾಗ, ಈಗ ನಾವು ಮಾಡ್ಕೊಂಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮನೆಯಲ್ಲಂತೂ ಎಲ್ರಿಗೂ ತುಂಬಾ ಇಷ್ಟ. ಇದು ಮೊಟ್ಟೆ ಪಲ್ಯ ಚಪಾತಿ ಅಂತಲೂ ಎಲ್ರಿಗೂ ತುಂಬಾ ಇಷ್ಟ. ನೋಡಿ, ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಫಾಲೋ ಮಾಡಿಲ್ಲ ಅಂದರೆ ಹಂಗೆ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಎಲ್ರಿಗೂ ನಮಸ್ಕಾರ.